ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವದವೇತ್. ನೋಡಿ, ಇಂದು ಕರಗ ಮಹೋತ್ಸವ ಸಂಭ್ರಮ ಕಳೆಗಟ್ಟಿದೆ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಕರಗ ಮಹೋತ್ಸವವನ್ನು ರಾಜ್ಯದ ಜನತೆಗೆ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಕಟ್ಟಿಕೊಡಲಿದೆ. ಬೆಂಗಳೂರಿನ ತಿಗಳರಪೇಟೆಯಲ್ಲಿ ಹಬ್ಬವೋ ಹಬ್ಬ, ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ ದೇಗುಲ. ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಸೇರಿದೆ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಭೇಟಿ ಕೊಟ್ಟು ಕರಗೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಧರ್ಮರಾಯ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿಖ್ಯಾತ ಕರಗ ಮಹೋತ್ಸವದಲ್ಲಿ ಬೆಂಗಳೂರಿನ ಜನ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಬಂದಂಥ ಭಕ್ತರು, ಬೇರೆ ರಾಜ್ಯಗಳಿಂದಲೂ ಕೂಡ ಬೆಂಗಳೂರು ಕರಗವನ್ನು ನೋಡೋದಕ್ಕೆ ಆಗಮಿಸುತ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹೂವಿನ ಕರಗ ಸಿದ್ಧಗೊಂಡಿದೆ, ಕಳೆಗಟ್ಟಿದೆ. ಇನ್ನೇನು ಸುಮಾರು 12:30ಕ್ಕೆ, ಮಧ್ಯರಾತ್ರಿ 12:30ಕ್ಕೆ ನಿಮಗೆ ಕರಗ ಮೆರವಣಿಗೆ ಆರಂಭ ಆಗುತ್ತೆ ತಿಗಳರಪೇಟೆಯಿಂದ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಕರಗ ಕಲರವದಲ್ಲಿ ಭಾಗಿಯಾಗಿದ್ದಾರೆ, ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮಳೆ ಇವತ್ತು ಕರಗ ಮಹೋತ್ಸವಕ್ಕೆ ಸ್ವಲ್ಪ ಅಡೆತಡೆ ಕೊಟ್ಟಿದೆ. ವರುಣ ಕರಗ ಮಹೋತ್ಸವಕ್ಕೆ ಅಡ್ಡಿಯಾಗಿರೋದು. ಬೆಂಗಳೂರಿನಲ್ಲಿ ಈ ಸಂದರ್ಭದಲ್ಲಿ ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ಇದೇ ಬೆನ್ನಲ್ಲಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಿರೋ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದೆ. ಈಗ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ, ಈ ಧರ್ಮರಾಯ ಸ್ವಾಮಿ ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ಸುಮಾರು 800 ವರ್ಷ ಹಳೆಯ ದೇಗುಲ. ಈ ದೇಗುಲಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಆ ಕಾಲದಿಂದಲೂ ಕೂಡ ಕರಗ ಮಹೋತ್ಸವವನ್ನು ವೈನಿಕುಲ ಕ್ಷತ್ರಿಯರು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಅಂದರೆ ಸತತ 800 ವರ್ಷಗಳಿಂದ ಹಿಂದಿನಿಂದ, ಅಂದರೆ 8 ಶತಕಗಳಿಂದಲೂ ಕೂಡ ಇಲ್ಲಿವರೆಗೂ ವೈನಿಕುಲ ಕ್ಷತ್ರಿಯರು ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಈ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ ವಿಶ್ವವಿಖ್ಯಾತವಾಗಿದೆ. ಲಕ್ಷಾಂತರ ಜನ ಸೇರ್ತಾರೆ, ಕಾಲಿಡೋದಕ್ಕೂ ಕೂಡ ಜನ ಇರೋದು. ದ್ರೌಪದಮ್ಮನನ್ನು ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ ನಿಮಗೆ 12:30ಕ್ಕೆ ಹೊರಡುವಂಥ, 12:30ಕ್ಕೆ ಶುರುವಾಗುವಂಥ ನಿಮಗೆ ಹೂವಿನ ಕರಗವನ್ನು ನೋಡೋದಕ್ಕೆ ಭಕ್ತರು ಕಾದಿದ್ದಾರೆ. ದಕ್ಷಿಣ ಭಾರತದಲ್ಲಿ, ಉತ್ತರ ಅಲ್ಲ, ನಿಮಗೆ ದಕ್ಷಿಣ ಭಾರತದಲ್ಲಿ ಸುಮಾರು 5 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ವೈನಿಕುಲ ಕ್ಷತ್ರಿಯರು, ಅವರ ಒಂದು ನೇತೃತ್ವದಲ್ಲಿ ಈ ಪೂಜೆ ನಡೆಯುತ್ತೆ. ಎಸ್, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಸ್ಪಾಟ್ನಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ವಿಶ್ವವಿಖ್ಯಾತ ಕರಗ ಮಹೋತ್ಸವ ಬಹುಶಃ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಈ ಬಾರಿ ಸ್ವಲ್ಪ ವರುಣನ ಆರ್ಭಟ ಜೋರಾಗಿದೆ ಅಂತ ಕಾಣುತ್ತೆ. ಎಷ್ಟೊತ್ತಿಗೆ ಮಹೋತ್ಸವ ಅಂದರೆ ಮೆರವಣಿಗೆ ಹೊರಡುತ್ತೆ, ಜೊತೆಗೆ ವರುಣನ ಎಫೆಕ್ಟ್ ಯಾವ ರೀತಿ ಇದೆ, ಬಿಗಿ ಭದ್ರತೆ ಯಾವ ರೀತಿ ಇದೆ, ಪ್ರತಿಯೊಂದನ್ನು ಕೂಡ ನೀವು ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವೀರೇಶ್. ದಿವಿತ್, ನಾನೀಗ ಧರ್ಮರಾಯ ದೇವಸ್ಥಾನ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಇದೀಗ ರಥೋತ್ಸವನ ರೆಡಿ ಮಾಡ್ತಿದ್ದಾರೆ. ಯಾಕಂದರೆ ರಥೋತ್ಸವ ಆದ ಮೇಲೆ ದ್ರೌಪದಿ ಅಮ್ಮ ಕರಗದ ಮುಖಾಂತರ ಹೊರಗಡೆ ಬರ್ತಾರೆ. ನೋಡ್ತಿರ್ಬೋದು, ಹೂವಿನ ಅಲಂಕಾರ ಮಾಡ್ತಾಯಿದ್ರೆ, ಬಾಳೆಗೆಲ್ಲ ಕೊಡ್ತಿದ್ದಾರೆ. ಈ ಒಂದು ರಥೋತ್ಸವದಲ್ಲಿ ಅರ್ಜುನ ಮತ್ತು ದ್ರೌಪದಿ ಅಮ್ಮ ಮತ್ತು ಈ ಒಂದು ಮೂರ್ತಿಗಳನ್ನ ಇಟ್ಟು ರಥೋತ್ಸವ ನಡೆಯುತ್ತೆ. ಸುಮಾರು ಒಂದು 12:30, 1 ಗಂಟೆ ಸುಮಾರಿಗೆ ರಥೋತ್ಸವ ಮೂವ್ ಆಗುತ್ತೆ. ಮೂವ್ ಆದ ತಕ್ಷಣವೇ ದ್ರೌಪದಿ ಅಮ್ಮ ಕರಗದ ಮುಖಾಂತರ ಹೊರಗಡೆ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾರೆ. ಅಲ್ಲಿಂದ ಹಲವಾರು ಏರಿಯಾಗಳಿಗೆ ಹೋಗಿ, ಹಲವಾರು ದೇವಸ್ಥಾನಗಳಿಗೆ ಹೋಗಿ, ಅದರಲ್ಲಿ ಮಸ್ತಾನ್ ಸಾಬ್ ದರ್ಗಕ್ಕೆ ಹೋಗ್ತಾರೆ. ಮತ್ತೊಂದು ಕಡೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಸಹ ಹೋಗಿ ಬೆಳಗ್ಗೆ 8ವರೆಗೆ ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಮಳೆ ಬರುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಆಡಳಿತ ಮಂಡಳಿ ಆಯಿತು, ಮತ್ತೊಂದು ಕಡೆ ಮುಜರಾಯಿ ಇಲಾಖೆ ಆಯಿತು, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೀವು ದೃಶ್ಯಾವಳಿ ಸಹ ನೋಡ್ತಿರ್ಬೋದು. ಇದು ರಥೋತ್ಸವ. ಈ ರಥೋತ್ಸವ ಮೂಮೆಂಟ್ ಆದಮೇಲೆ ಕರಗ ಹೊರಗೆ ಬರೋದು. ಈ ಬಾರಿ 12:30ರಿಂದ 1 ಗಂಟೆಗೆ ಆಸುಪಾಸು ಹೊರಗಡೆ ಬರ್ಬೋದು ಕರಗ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕರಗ ನೋಡಲು, ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಈ ಬಾರಿ ಕರಗ ವಿಶೇಷತೆ ಇದೆ. ಜ್ಞಾನೇಂದ್ರ ಅವರು ಕೊನೆಯ ಕರಗ ಅಂತ ಹೇಳಲಾಗ್ತಿದೆ. ಹೀಗಾಗಿ 15 ವರ್ಷ ಹೊತ್ತಿದ್ದಾರೆ. ಈ ಬಾರಿ ಸಹ ಯಶಸ್ವಿಯಾಗಿ ಕರಗ ನಡೆಯುತ್ತೆ. ಹೀಗಾಗಿ ಪೂಜಾ ಪುನಸ್ಕಾರಗಳು ಜೋರಾಗಿದೆ.
ಇಲ್ಲಿಂದ ಹಲವಾರು ಏರಿಯಾ ಕಡೆಗೆ ಹೋಗುತ್ತೆ. ಅದರಲ್ಲಿ ಮಸ್ತಾನ್ ಸಾಬ್ ದರ್ಗಾ, ಯಾಕಂದರೆ ಮಸ್ತಾನ್ ಸಾಬ್ ದರ್ಗಾ ಅಂದರೆ ಅದು ಇತಿಹಾಸ ಇದೆ. ಯಾಕಂದರೆ ಈ ಹಿಂದೆ ಮಸ್ತಾನ್ ಸಾಬ್ ಎಂಬ ವ್ಯಕ್ತಿ ಇದಕ್ಕೆ ಹೋಗ್ತಾನೆ, ಇಲ್ಲಿಗೆ ಆ ಲಾಲ್ಬಾಗ್ಗೆ ಏನಾದರೂ ಕಟ್ಟಡ ಕಟ್ಟಕ್ಕೆ ಹೋಗುವಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಧರ್ಮರಾಯ ದೇವಸ್ಥಾನದ ರಸ್ತೆಯಲ್ಲಿ ಹೋಗುವಾಗ ಆ ಮಸ್ತಾನ್ ಸಾಬ್ ಒಬ್ಬ ವ್ಯಕ್ತಿ ಮೂರ್ಛೆ ಬೀಳ್ತಾನೆ. ಆವಾಗ ತಾಯಿ ಆಶೀರ್ವಾದ ಪಡೆದು ಮತ್ತೆ ಎದ್ದೇಳ್ತಾರೆ. ಹೀಗಾಗಿ ಆ ಒಂದು ದರ್ಗಾ ಮತ್ತು ಈ ಒಂದು ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ. ಹೀಗಾಗಿ ಆ ದರ್ಗಾದ ಮುಖಂಡರು ಬಂದು ಈ ದೇವಸ್ಥಾನಕ್ಕೆ ಏನು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಆಗ ಕರಗ ಹೋಗುತ್ತೆ, ಪ್ರತಿ ವರ್ಷ ಸಹ ಇನ್ನು ಕರಗ ಹೋಗುತ್ತೆ. ಹೀಗಾಗಿ ಕರಗ ವಿಶೇಷತೆ ಒಳಗೊಂಡಿದೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ. ಮಳೆ ಬರ್ತಾ ಇದೆ. ಈಗ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವದವೇತ್. ನೋಡಿ, ಇಂದು ಕರಗ ಮಹೋತ್ಸವ ಸಂಭ್ರಮ ಕಳೆಗಟ್ಟಿದೆ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಕರಗ ಮಹೋತ್ಸವವನ್ನು ರಾಜ್ಯದ ಜನತೆಗೆ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಕಟ್ಟಿಕೊಡಲಿದೆ. ಬೆಂಗಳೂರಿನ ತಿಗಳರಪೇಟೆಯಲ್ಲಿ ಹಬ್ಬವೋ ಹಬ್ಬ, ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ ದೇಗುಲ. ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಸೇರಿದೆ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಭೇಟಿ ಕೊಟ್ಟು ಕರಗೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಧರ್ಮರಾಯ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿಖ್ಯಾತ ಕರಗ ಮಹೋತ್ಸವದಲ್ಲಿ ಬೆಂಗಳೂರಿನ ಜನ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಬಂದಂಥ ಭಕ್ತರು, ಬೇರೆ ರಾಜ್ಯಗಳಿಂದಲೂ ಕೂಡ ಬೆಂಗಳೂರು ಕರಗವನ್ನು ನೋಡೋದಕ್ಕೆ ಆಗಮಿಸುತ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹೂವಿನ ಕರಗ ಸಿದ್ಧಗೊಂಡಿದೆ, ಕಳೆಗಟ್ಟಿದೆ. ಇನ್ನೇನು ಸುಮಾರು 12:30ಕ್ಕೆ, ಮಧ್ಯರಾತ್ರಿ 12:30ಕ್ಕೆ ನಿಮಗೆ ಕರಗ ಮೆರವಣಿಗೆ ಆರಂಭ ಆಗುತ್ತೆ ತಿಗಳರಪೇಟೆಯಿಂದ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ. ಆಗಮಿಸಿ ಕರಗ ಕಲರವದಲ್ಲಿ ಭಾಗಿಯಾಗಿದ್ದಾರೆ, ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮಳೆ ಇವತ್ತು ಕರಗ ಮಹೋತ್ಸವಕ್ಕೆ ಸ್ವಲ್ಪ ಅಡೆತಡೆ ಕೊಟ್ಟಿದೆ. ವರುಣ ಕರಗ ಮಹೋತ್ಸವಕ್ಕೆ ಅಡ್ಡಿಯಾಗಿರೋದು. ಬೆಂಗಳೂರಿನಲ್ಲಿ ಈ ಸಂದರ್ಭದಲ್ಲಿ ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ಇದೇ ಬೆನ್ನಲ್ಲಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಿರೋ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದೆ. ಈಗ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ, ಈ ಧರ್ಮರಾಯ ಸ್ವಾಮಿ ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ಸುಮಾರು 800 ವರ್ಷ ಹಳೆಯ ದೇಗುಲ. ಈ ದೇಗುಲಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಆ ಕಾಲದಿಂದಲೂ ಕೂಡ ಕರಗ ಮಹೋತ್ಸವವನ್ನು ವೈನಿಕುಲ ಕ್ಷತ್ರಿಯರು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಅಂದರೆ ಸತತ 800 ವರ್ಷಗಳಿಂದ ಹಿಂದಿನಿಂದ, ಅಂದರೆ 8 ಶತಕಗಳಿಂದಲೂ ಕೂಡ ಇಲ್ಲಿವರೆಗೂ ವೈನಿಕುಲ ಕ್ಷತ್ರಿಯರು ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಈ ಕರಗ ಮಹೋತ್ಸವ